ಎಲ್ರಿಗೂ ನಮಸ್ಕಾರ. ನಾವೀಗ ಹಸಿ ಭತ್ತ ಬಿಸಿ ಬೆಲ್ಲದ ಊರಾದಂಥ ಬಣ್ಣೂರಲ್ಲಿದ್ದೀವಿ. ಅಷ್ಟೇ ಅಲ್ಲ, ಅತ್ಯಂತ ಪುಣ್ಯ ಸ್ಥಳವಾದಂಥ ವ್ಯಾಸರಾಜರು ಹುಟ್ಟಿದಂಥ ಒಂದು ಸ್ಥಳದಲ್ಲಿ ನಾವು ನಿಂತಿರೋದು. ವ್ಯಾಸರಾಜರು ಮೊಟ್ಟ ಮೊದಲಿಗೆ ಪ್ರತಿಷ್ಠಾಪನೆ ಮಾಡಿದಂಥ ಹನುಮಂತ ದೇವಸ್ಥಾನ ಏನಿದೆ ಅದ್ರ ಮುಂದೆ ನಾವು ನಿಂತಿರೋದು. ನಮ್ಮ ಜೊತೆಯಲ್ಲಿನ ಗುರುಗಳಾದಂಥ ಗುರುರಾಜ್ ಅವರಿದ್ದಾರೆ. ಜೊತೆಗೆ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಂಥ ಬನ್ನೂರು ನಾರಾಯಣವರಿದ್ದಾರೆ. ಇವರೆಲ್ಲರ ಜೊತೆ ಈ ವಿಶೇಷವಾದ ದೇವಸ್ಥಾನದ ವಿಶೇಷತೆಯನ್ನು ಬನ್ನಿ ನೋಡೋಣ. ಬನ್ನೂರು ಅಂದರೆ ವೈಣಿಪುರ ಅಂತ ಹೇಳಿ ಹೆಸರು. ಅಂದರೆ ವೈಣಿ ಅಂದರೆ ಚಿನ್ನದಂಥ ಊರು ಅಂತ ಹೇಳ್ತಾರೆ. ಇಲ್ಲಿ ಇತಿಹಾಸ ರಾಜರ ಕಾಲದಲ್ಲೂ ಹಿಂದಿನಿಂದಲೇ ಕೂಡ ರಾಜಮನೆತನಕ್ಕೆ ಆಹಾರವನ್ನು ಬೆಳೆದು ಉತ್ಪಾದನೆ ಮಾಡ್ತಿದ್ದಂಥ ಊರು ಇದು. ಯಾಕೆಂದರೆ ಎಲ್ಲೇ ಬಂದರೂ ಬನ್ನೂರಿಗೆ ಕಾವೇರಿ ನದಿಯ ದಾಟೆ, ಆ ನೀರನ್ನು ದಾಟೇ ಬರಬೇಕು. ಈ ಬನ್ನೂರಿನ ಪಕ್ಕದಲ್ಲಿ ಶ್ರೇಷ್ಠ ನದಿಯಾದಂಥ ಕಾವೇರಿ ನದಿ ಹರಿತಾ ಇರೋದು ಇದೊಂದು ವಿಶೇಷತೆ. ಅದರ ತಪ್ಪಲಿನಲ್ಲೇ ಬನ್ನೂರು ಅನ್ನುವಂಥ ಗ್ರಾಮವನ್ನು ಇದ್ದು, ಆ ಗ್ರಾಮದಲ್ಲಿ ಅನೇಕ ದೇವಾಲಯಗಳು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾವೆ. ಪುರಾತನ ರಾಜ ಮಹಾರಾಜರ ಕಾಲದ್ದು ಅನ್ನೋದಕ್ಕಿಂತಲೂ ರಾಮಾಯಣ ಕಾಲದಿಂದನೇ ನಮ್ಮ ಊರಿನಲ್ಲಿ ಅನೇಕ ದೇವಾನುದೇವತೆಗಳು ಇದ್ದು ಹೋದಂಥದ್ದು ಇತಿಹಾಸ ಪೂರ್ವದಲ್ಲಿ ಉಲ್ಲೇಖವಾಗಿದೆ. ಇಂಥ ಊರಿಗೆ ಇತಿಹಾಸ ಇರತಕ್ಕಂಥದ್ದು ಹನುಮಂತ ದೇವಾಲಯ ಅಂತೇಳಿ. ಇದು ವ್ಯಾಸರು ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಾಪನೆ ಮಾಡಿದ ಹನುಮಂತ ದೇವಸ್ಥಾನ ಅಂತೇಳಿ ಇವತ್ತು ಅಭಿವೃದ್ಧಿಯಾಗಿದೆ. ಜೊತೆಗೆ ಇದು ಇಡೀ ಪ್ರಾಪಂಚಿಕವಾಗಿ ಇತಿಹಾಸ ಇರತಕ್ಕಂಥ ದೇಶ, ಊರು, ಜೊತೆಗೆ ಆ ದೇವಾಲಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯೋಂತ ಪ್ರವೇಶ ಮಮ ವಾಚಮಿಮಾಂ ಪ್ರಚುಪ್ತಾಂ ಸಂಜೀವಯದ್ಯ ಕೆಲ ಶಕ್ತಿಧರಸ್ವಧಾಮ್ನ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಹರೇ ನಮಃ. ಪರಮಪೂಜ್ಯರಾದಂತಹ ಪ್ರಕೃತ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಶ್ರೀ ವಿದ್ಯಾಶ್ರೀಶ ತೀರ್ಥ ಶ್ರೀಪಾದಂಗಳವರ ವಿಶೇಷವಾಗಿರುವಂತಹ ಅವರ ಇಚ್ಛಾಶಕ್ತಿಯಿಂದ, ಅವರ ತಪೋಶಕ್ತಿಯಿಂದ ಬನ್ನೂರು ಕ್ಷೇತ್ರ ಈಗ ತುಂಬ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಸೋಸಲೆ ವ್ಯಾಸರಾಜ ಮಠಕ್ಕೆ ಸೇರಿರುವಂತಹ ಈ ಕ್ಷೇತ್ರ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರುವಂತಹ ಗುರುಸಾರ್ವಭೌಮರಾಗಿರುವಂತಹ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಅವತಾರ ಭೂಮಿಯಾಗಿದೆ. 1447ರಲ್ಲಿ ವೈಶಾಖ ಶುದ್ಧ ಸಪ್ತಮಿಯಂದು ವ್ಯಾಸರಾಜರು ವ್ಯಾಸತೀರ್ಥರು ಅವತಾರವನ್ನು ಮಾಡಿದ್ರು. ಅವರ ತಂದೆ ರಾಮಾಚಾರ್ಯರು ಅಂತ, ತಾಯಿ ಲಕ್ಷ್ಮೀದೇವಿ ಅಂತ. ತುಂಬ ವಯಸ್ಸಾಗಿರುತ್ತೆ ಅವರಿಗೆ, ಮಕ್ಕಳಿರೋದಿಲ್ಲ. ಆ ಚಿಂತೆಯಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಅವರು ಮರಣವನ್ನು ಹೊಂದುತ್ತಾರೆ, ಅಕಾಲ ಮರಣ ಅಂತ. ಆ ಸಮಯದಲ್ಲಿ ಅವರ ಹೆಂಡತಿ ಲಕ್ಷ್ಮೀದೇವಿ ಯೋಚನೆಯನ್ನು ಮಾಡ್ತಾರೆ, ಮಕ್ಕಳಿಲ್ಲ ನನಗೆ, ಅನಾಥಳಾಗಿ ಯಾರ್ದೋ ಕೈ ಕೆಳಗೆ ಬೀಳೋ ಬದಲು ಸಹಗಮನವನ್ನು ಮಾಡಿಬಿಡೋಣ ಅಂತ. ಆವಾಗೆಲ್ಲ ಅದಿತ್ತು ಸತಿ ಸಿಸ್ಟಮ್ ಅನ್ನುವಂಥದ್ದು. ಸಹಗಮನವನ್ನು ಮಾಡಬೇಕಾದ್ರೆ ಯಾರು ಹಿರಿಯರ ಅನುಮತಿಯನ್ನು ತಗೊಂಡು ಮಾಡಬೇಕು, ಇಲ್ಲದೆ ಹೋದರೆ ಅದು ಆತ್ಮಹತ್ಯೆ ಅಂತ ಅನ್ನಿಸ್ಕೊಂಡ್ಬಿಡತ್ತೆ ಅಂತ ಶಾಸ್ತ್ರವಿಹಿತ. ಆಗ ಏನು ಮಾಡೋದು ಅಂತ ಯೋಚನೆಯನ್ನು ಮಾಡಿದಾಗ ಇಲ್ಲಿ ಸಮೀಪದಲ್ಲಿದ್ದಂತಹ ಅಬ್ಬೂರು ಕ್ಷೇತ್ರದಲ್ಲಿರುವಂತಹ ಬ್ರಹ್ಮಣ್ಯ ತೀರ್ಥ ಗುರುಗಳು ಇಲ್ಲಿಗೆ ಬಂದಿರ್ತಾರೆ. ಕಾವೇರಿ ನದಿಯ ತೀರದಲ್ಲಿ ಅವರು ಮೊಕ್ಕಾಮಿರ್ತಾರೆ. ಆ ರಾಮಾಚಾರ್ಯರ ಪತ್ನಿಯಾಗಿರುವಂತಹ ಲಕ್ಷ್ಮೀದೇವಿಯವರಿಗೆ ವಿಷಯ ಗೊತ್ತಾಗತ್ತೆ. ಅವರ ಅನುಮತಿಯನ್ನು ತಗೊಳ್ಳೋಣ, ಬ್ರಹ್ಮಣ್ಯ ತೀರ್ಥರ ಅನುಮತಿಯನ್ನು ತಗೊಂಡು ಸಹಗಮನವನ್ನು ಮಾಡಬೇಕು ಅಂತ ದೂರದಿಂದ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಸ್ವಾಮಿಗಳ ಪಕ್ಕದಲ್ಲಿದ್ದಂತಹ ಶಿಷ್ಯರು ಹೇಳ್ತಾರೆ, ರಾಮಾಚಾರ್ಯ ಹೆಂಡತಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಆಗ ಅವರ ಬಾಯಲ್ಲಿ ಸುಪುತ್ರವತಿ ಭವ ಅಂತ ಬಂದ್ಬಿಡತ್ತೆ. ಆ ಮಾತನ್ನು ಕೇಳಿ ಲಕ್ಷ್ಮೀದೇವಿ ತುಂಬ ಅಪ್ಸೆಟ್ ಆಗ್ತಾರೆ. ಮೊದಲೇ ಗಂಡು ಮಕ್ಕಳಿಲ್ಲ ಅನ್ನುವಂತಹ ದುಃಖ, ಜೊತೆಗೆ ಗಂಡನನ್ನು ಕಳ್ಕೊಂಡಿರುವಂತಹ ದುಃಖ. ಆ ಸಮಯದಲ್ಲಿ ಸುಪುತ್ರವತಿ ಭವ ಅಂದರೆ ಒಳ್ಳೆ ಗಂಡು ಮಗು ಹುಟ್ಟಲಿ ಅಂತ ಹೇಳುವಂತಹ ಮಾತು ಅವ್ರಿಗೊಂಥರ ಎಮೋಷನಲ್ಲಿ ತುಂಬ ಅಪ್ಸೆಟ್ ಆಗ್ತಾರೆ. ಆಗ ಮತ್ತೆ ಸ್ವಾಮಿಗಳನ್ನು ಶಿಷ್ಯರು ಕೇಳಿದಾಗ, ಕೃಷ್ಣದೇವ ಹೇಳಿರುವಂತಹ ಮಾತು ಅದು ನನ್ನ ಮಾತಲ್ಲಪ್ಪ, ಕೃಷ್ಣದೇವರ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ, ಅವ್ರ ಮಾತನ್ನು ಅವ್ರು ನಡೆಸ್ಕೋತಾನೆ ಅಂತ ಹೇಳಿ ಅವರು ಮಂತ್ರಾಕ್ಷತೆಯನ್ನು ಮಂತ್ರಿಸಿಕೊಡ್ತಾರೆ. ಆ ಮಂತ್ರಾಕ್ಷತೆಯನ್ನು ಅವರಿಗೆ ಹಾಕಿದ ಮೇಲೆ, ರಾಮಾಚಾರ್ಯ ತಲೆ ಮೇಲೆ ಹಾಕಿದ ತಕ್ಷಣ ಅವರಿಗೆ ಅಪಮೃತ್ಯು ಪರಿಹಾರ ಆಗತ್ತೆ. ಅವರು ಮತ್ತೆ ಜನ್ಮವನ್ನು ಹೊಂದುತ್ತಾರೆ. ಅಂತಹ ವ್ಯಾಸರಾಜರ ತಂದೆಯಾಗಿರುವಂತಹ ರಾಮಾಚಾರ್ಯರು ಪುನರ್ಜನ್ಮವನ್ನು ಹೊಂದಿದ ಮೇಲೆ ಅವರು ಗುರುಗಳನ್ನು ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಬ್ರಹ್ಮಣ್ಯ ತೀರ್ಥರು ಹೇಳ್ತಾರೆ, ನೋಡಪ್ಪ, ನಿನಗೆ ಹುಟ್ಟಿರುವಂತಹ ಮಗುವನ್ನು ನೀನು ಸಂಸ್ಥಾನಕ್ಕೆ ಕೊಡಬೇಕು ಅಂತ. ಅವ್ರಿಗೊಂಥರ ಆಶ್ಚರ್ಯ, ಈ ವಯಸ್ಸಲ್ಲಿ ನನಗೆಲ್ಲಿ ಮಗು ಹುಟ್ಟತ್ತೆ ಅಂದ್ಕೊಂಡು ಆಗಲಿ ಅಂತ ಒಪ್ಕೊಂಡು ಬಂದುಬಿಡ್ತಾರೆ.
ಆದರೆ ಕೃಷ್ಣದೇವರ ಅನುಗ್ರಹ ಬ್ರಹ್ಮಣ್ಯ ತೀರ್ಥರ ಮಂತ್ರಬಲದಿಂದ ಏನಾಗುತ್ತೆ, ಲಕ್ಷ್ಮೀದೇವಿ ಒಳ್ಳೆಯ ಮುಹೂರ್ತದಲ್ಲಿ ಗರ್ಭವತಿ ಆಗ್ತಾರೆ. ಆ ಗರ್ಭವತಿಯಾದ ನಂತರದಲ್ಲಿ ಮತ್ತೆ ಬ್ರಹ್ಮಣ್ಯ ತೀರ್ಥರ ಹತ್ರ ಅವರು ಫಲತಾಂಬೂಲವನ್ನು ತಗೊಂಡು ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಅವ್ರಿಗೆ ಅನಿಸುತ್ತೆ, ಮಗು ಏನೋ ಆಗ್ತಾ ಇದೆ, ನನ್ನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ, ಆದರೆ ಈಗ ಮಗುವನ್ನು ಸಂಸ್ಥಾನಕ್ಕೆ ಕೊಡೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು ಅಂತ ಕೇಳ್ಕೊತಾರೆ. ಆಗ ಬ್ರಹ್ಮಣ್ಯ ತೀರ್ಥರು ಹೇಳ್ತಾರೆ, ಆಯ್ತಪ್ಪ, ಒಂದು ಕೆಲಸ ಮಾಡೋಣ, ಮಗು ಮನೆ ಒಳಗಡೆ ಹುಟ್ಟಿದ್ರೆ ನೀನು ಇಟ್ಕೊಳ್ಳಿ, ಮನೆಯಿಂದ ಹೊರಗಡೆ ಹುಟ್ಟಿದ್ರೆ ಅದನ್ನು ಮಠಕ್ಕೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಅವರು ಆಗಲಿ ಅಂತ ಒಪ್ಕೊಂಡು ಬರ್ತಾರೆ. ಇದು ಅವರು ವಾಸವನ್ನು ಮಾಡ್ತಾ ಇದ್ದಂತಹ ಜಾಗ, ಅವರ ತಂದೆ ರಾಮಾಚಾರ್ಯರು ವಾಸ ಮಾಡ್ತಾ ಇದ್ದಂತಹ ಜಾಗ. ಇದು ಪಕ್ಕದಲ್ಲಿರುವಂತಹ ಕೈತೋಟ. ಇಲ್ಲಿ ಒಂದು ದೊಡ್ಡದಾದಂತಹ ಹುಣಸೆಯ ಮರ, ಅದ್ರ ಕೆಳಗಡೆಗೆಲ್ಲ ತುಳಸಿ, ಅರಶಿನದ ಬೇರು, ಬೇರೆ ಬೇರೆ ದಿನಂಪ್ರತಿ ಬೇಕಾಗಿರುವಂತಹ ಹೂವಿನ ಗಿಡಗಳು ಎಲ್ಲವೂ ಕೂಡ ಅಲ್ಲಿ ಇತ್ತು. ಆ ಸಮಯದಲ್ಲಿ ಗರ್ಭಿಣಿಯಾಗಿರುವಂತಹ ರಾಮಾಚಾರ್ಯರ ಪತ್ನಿ ಲಕ್ಷ್ಮೀದೇವಿ ಆ ಗಿಡಗಳನ್ನೇನೋ ಕರುಗಳು ತಿಂತಾ ಇದೆ ಅಂತ ಓಡಿಸೋಕ್ಕೆ ಅಂತ ಮನೆಯಿಂದ ಹೊರಗಡೆಗೆ ಬರ್ತಾರೆ. ಆ ಹೊರಗಡೆಗೆ ಬಂದಂತಹ ಸಮಯದಲ್ಲಿ ಏನಾಗುತ್ತೆ, ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಬ್ರಹ್ಮಣ್ಯ ತೀರ್ಥರಿಗೆ ಮೊದಲೇ ಗೊತ್ತಿರುತ್ತೆ ಇಂಥ ಮುಹೂರ್ತದಲ್ಲಿ ಅವರಿಗೆ ಮಗು ಹುಟ್ಟುತ್ತೆ ಅಂತ. ಹಾಗಾಗಿ ಒಂದಿಬ್ಬರು ಸೂಲಗಿತ್ತಿಯರನ್ನು ಮತ್ತು ಇಬ್ಬರು ಬ್ರಾಹ್ಮಣರನ್ನು ಕಳಿಸಿರ್ತಾರೆ. ಒಂದು ದೊಡ್ಡ ಚಿನ್ನದ ಹರಿವಾಣವನ್ನು ಕೊಟ್ಟು ಆ ಮಗುವನ್ನು ಈ ತಟ್ಟೆಯಲ್ಲಿ, ಚಿನ್ನದ ತಟ್ಟೆಯಲ್ಲಿ ಇಟ್ಕೊಂಡು ಭೂಸ್ಪರ್ಶ ಆಗದಂತೆ ಅಬ್ಬೂರಿಗೆ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಅವರಲ್ಲಿಗೆ ಬಂದ ತಕ್ಷಣ, ಆ ಮರದ ಹತ್ರ ಬಂದ ತಕ್ಷಣ ಅವ್ರಿಗೆ ಸುಲಭವಾಗಿ ಸುಸೂತ್ರವಾಗಿ ಅಲ್ಲಿ ಹೆರಿಗೆ ಅನ್ನೋದಾಗತ್ತೆ. ಬಂದಿರುವಂತಹ ಹೆಣ್ಣು ಮಕ್ಕಳವರಿಗೆ ಬೇಕಾದಂತಹ ಶುಶ್ರೂಷೆಯನ್ನು ಮಾಡ್ತಾರೆ. ಬ್ರಾಹ್ಮಣರು ಆ ಮಗುವನ್ನು ಕರ್ಕೊಂಡು ಇಲ್ಲಿಂದ ಸಮೀಪದಲ್ಲಿರುವಂತಹ, ತುಂಬ ಸಮೀಪ ಅಲ್ಲ, ಸ್ವಲ್ಪ ದೂರದಲ್ಲೇ ಇರುವಂತಹ ಅಬ್ಬೂರು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬ್ರಹ್ಮಣ್ಯ ತೀರ್ಥರ ಆ ಮಗುವಿಗೆ ಮೊದಲನೆಯ ಸ್ನಾನವನ್ನು ಕಣ್ವ ನದಿಯಲ್ಲಿ ಮಾಡಿಸ್ತಾರೆ. ಯಾವ ಇನ್ಕ್ಯುಬುಲೇಟರು ಇರಲಿಲ್ಲ, ಯಾವ ಸ್ಯಾನಿಟೈಸರು ಇಲ್ಲ. ಮೊದಲನೆಯ ಸ್ನಾನ ಅವರಿಗೆ ಕಣ್ವ ನದಿಯಲ್ಲಿ ಆಗುತ್ತೆ. ಆಮೇಲೆ ಪ್ರತಿನಿತ್ಯ ಸಾಲಿಗ್ರಾಮಕ್ಕೆ ಮತ್ತು ಕೃಷ್ಣದೇವರಿಗೆ, ಮೂಲ ಸಂಸ್ಥಾನದ ಪ್ರತಿಮೆಯಾಗಿರುವಂಥ ಕೃಷ್ಣದೇವರಿಗೆ ಅಭಿಷೇಕವನ್ನು ಮಾಡಿದ ಹಾಲನ್ನು ಕುಡಿಸ್ತಾ ಇರ್ತಾರೆ. ಅವರಿಗೆ ತುಂಬ ದುಃಖ ಆಗುತ್ತೆ, ತಾಯಿಗೆ, ಹೆತ್ತ ಕರಳು, ಅಯ್ಯೋ ಮಗು ಈ ರೀತಿ ದೂರ ಆಗೋಯ್ತಲ್ಲ ಅಂತ. ಮತ್ತೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದು ಕೆಲವು ಇತಿಹಾಸದ ಪ್ರಕಾರ ಮಗುವನ್ನು ವಾಪಸ್ ಕರ್ಕೊಂಬಂದರು ಅಂತ ಕೂಡ ಗೊತ್ತಾಗತ್ತೆ. ಆದರೆ ಆ ಮಗು ತಾಯಿಯ ಜೊತೆಗೆ ಇರೋಕ್ಕೆ ಒಪ್ಕೊಳ್ಳೋದಿಲ್ಲ, ತಾಯಿಯ ಹಾಲನ್ನು ಕುಡಿಯೋದಿಲ್ಲ ಅನ್ನುವಂತಹ ಕೆಲವು ಪ್ರಸಂಗಗಳು ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಅನಂತರ ಈ ಮಗು ಸಂಸ್ಥಾನಕ್ಕೋಸ್ಕರ, ದೇವರಿಗೋಸ್ಕರನೇ ಜನಿಸಿರೋದು ಅಂಥೇಳಿ ಅವನ ಸಂಸ್ಥಾನಕ್ಕೆ ಒಪ್ಪಿಸ್ತಾರೆ. ಆ ರೀತಿಯಾಗಿ ಮಠದಲ್ಲಿ ಬೆಳೀತಾ ಇದ್ದಂತಹ ಮಗುವಿಗೆ 5ನೇ ವಯಸ್ಸಿನಲ್ಲಿ ಉಪನಯನವನ್ನು ಮಾಡ್ತಾರೆ. 8ನೇ ವಯಸ್ಸಿನಲ್ಲಿ ಅದಕ್ಕೆ ಸನ್ಯಾಸ ಅನ್ನುವಂತಹ ಸಂಸ್ಕಾರ ಆಗುತ್ತೆ. ಸನ್ಯಾಸವನ್ನು ತಗೊಂಡು ವೇದಾಂತ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಗಳಾಗಿ ಅವರು ವ್ಯಾಸತೀರ್ಥರು ಅಂತ ಹೇಳಿ ಪ್ರಸಿದ್ಧರಾಗ್ತಾರೆ. ಅನೇಕ ವಿಧವಾಗಿರುವಂತಹ ದಿಗ್ಗ್ರಂಥಗಳನ್ನು ರಚನೆಯನ್ನು ಮಾಡಿದ್ದಾರೆ. ಎಲ್ಲ ಕಡೆ ಪ್ರಚಾರವನ್ನು ಗ್ರಂಥವನ್ನು, ತತ್ವವನ್ನು ಪ್ರಚಾರವನ್ನು ಮಾಡ್ಕೊತಾ ಹಾಗೆ ಪ್ರಾಣದೇವರನ್ನು ಅವರು ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ರು. ಹೋದ ಕಡೆಗೆಲ್ಲ ಒಟ್ಟು 732 ಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅಂತಹ ಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲ ಕಡೆಯೂ ಕೂಡ ತುಂಬ ಚೆನ್ನಾಗಿ ಧರ್ಮ ಉಳಿಯುವಂತೆ, ಪೂಜೆ ನಡೆಯುವಂತೆ ಅವರು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. 12 ವರ್ಷಗಳ ಕಾಲ ಸತತವಾಗಿ ತಿರುಪತಿಯ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿ ಮತ್ತೆ ಅದೇ ವಂಶಶ್ರೀ ಅದನ್ನು ವಹಿಸಿಕೊಟ್ಟು ಬಂದಿದ್ದಾರೆ. ವಿಜಯನಗರದ ಕೃಷ್ಣದೇವರಾಜ ಅರಸನಿಗೆ ಬಂದಂತಹ ಕುಹಯೋಗ ಅನ್ನುವಂತಹ ಅಪಮೃತ್ಯುವನ್ನು ಪರಿಹಾರವನ್ನು ಮಾಡಿ ಮತ್ತೆ ವಾಪಸ್ ಆ ರಾಜ್ಯವನ್ನು ಅವರಿಗೆ ವಹಿಸಿಕೊಡ್ತಾರೆ. ಆ ಸಮಯದಲ್ಲಿ ಕೃಷ್ಣದೇವರಾಯವರನ್ನ ಪಟ್ಟಾಭಿಷೇಕವನ್ನು ಮಾಡಿ ಸಿಂಹಾಸನ ಮೇಲೆ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿದಾಗ ವ್ಯಾಸತೀರ್ಥರಿದ್ದವರು ವ್ಯಾಸರಾಜರು ಅಂತ ಅನ್ನಿಸ್ಕೋತಾರೆ. ಇಂತಹ ಒಂದು ವಿಶೇಷವಾದ ಮಹಿಮೆಗಳನ್ನು ಹೊಂದಿರುವಂಥವರು ವ್ಯಾಸರಾಜರು. ಅವರು ಅವತಾರವನ್ನು ಮಾಡಿರುವಂಥ ಪವಿತ್ರವಾಗಿರುವಂಥ ಭೂಮಿ ಈ ಬನ್ನೂರು ಅನ್ನುವಂಥ ಕ್ಷೇತ್ರ ಆಗಿದೆ. ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದಂತಹ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಈ ಬನ್ನೂರು ಕ್ಷೇತ್ರದಲ್ಲಿ ವಿಶೇಷವಾಗಿರುವಂತಹ ಪೂಜಾ ಕಾರ್ಯಗಳು, ಕೈಂಕರ್ಯಗಳು ನಡೀತಾ ಇದೆ. ವ್ಯಾಸರಾಜರ ಅವತಾರ ಭೂಮಿಯಾಗಿರುವಂತಹ ಇಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಮೊದಲನೇ ಪ್ರಾಣದೇವರು ಅಂತ ಪ್ರಸಿದ್ಧವಾಗಿರುವಂಥದ್ದು. ಇದು ಜನ್ಮಸ್ಥಾನದಲ್ಲಿರೋದರಿಂದ ಜನ್ಮಾಂಜನೇಯ ಅಂತ ಈ ಜಾಗ ಪ್ರಸಿದ್ಧವಾಗಿದೆ. ಅವರ ತಂದೆಯಾಗಿರೋಂತಹ ಪೂರ್ವಾಶ್ರಮದಲ್ಲಿ ಅವರ ತಂದೆಯಾದಂತಹ ರಾಮಾಚಾರ್ಯರಿಗೆ ಬಂದ ಅಪಮೃತ್ಯವನ್ನು ಪರಿಹಾರವನ್ನು ಮಾಡಿದ್ರಿಂದ ಯಾರಿಗಾದರೂ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಏನಾದ್ರು ಅಪಮೃತ್ಯು ಅನ್ನುವಂಥದ್ದು ಏನಾದ್ರು ಜಾತಕದಲ್ಲಿ ಗೊತ್ತಾದರೆ ಅಥವಾ ಬೇರೆ ಯಾವುದಾದ್ರೂ ರೋಗ ರುಜಿನಗಳಿದ್ದರೆ ಅಂತಹ ಸಮಯದಲ್ಲಿ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಹರಕೆಯನ್ನು ತಗೊಂಡು ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಹೋಗ್ತಾರೆ. ಆ ರೀತಿ ಅನೇಕ ನಿದರ್ಶನಗಳು ಇಲ್ಲಿ ಉಂಟಾಗಿದೆ. ತುಂಬ ಜನಕ್ಕೆ ಇಲ್ಲಿ ಅನುಗ್ರಹ ಅನ್ನುವಂಥದ್ದಾಗಿದೆ. ಹಾಗೆ ಮುಂದೆ ವ್ಯಾಸರಾಜರಿದ್ದಾರೆ. ಅತ್ಯಂತ ಅವರು ತೇಜೋರೂಪದಿಂದ ಇದ್ದು ಜಾಗೃತವಾಗಿರುವಂತಹ ಸ್ಥಳ ಆಗಿದೆ. ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರೆಲ್ಲ ಓಡಾಡಿರುವಂತಹ ಜಾಗ ಇದು. ಇಂತಹ ಈ ಪುಣ್ಯಭೂಮಿನಲ್ಲಿ ವ್ಯಾಸರಾಜರ ಅವತಾರವನ್ನು ಮಾಡಿರುವಂತಹ ದಿನ ಜಯಂತಿ ಅಂದರೆ ಈಗ ಈ ವೈಶಾಖ ಶುದ್ಧ ಸಪ್ತಮಿ
ಮುಂದಿನ ತಿಂಗಳು 8ನೇ ತಾರೀಕು ಆ ದಿನ ಆಗುತ್ತೆ. ಅವತ್ತು ಇಲ್ಲಿ ವಿಶೇಷವಾಗಿರುವಂತಹ ಸಂಭ್ರಮದಿಂದ ಪೂಜೆಗಳಾಗತ್ತೆ. ಮೇ 8 ಪ್ರಸ್ತುತ ಪೀಠಾಧಿಪತಿಗಳು ಬಂದು ಇಲ್ಲಿ ಸಂಸ್ಥಾನ ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಹಸ್ತೋದಕಾದಿಗಳನ್ನು ಮಾಡ್ತಾರೆ. ಅದಲ್ಲದೆ ವ್ಯಾಸರಾಜರ ಆರಾಧನೆ ಆಗುತ್ತೆ. ಇಲ್ಲಿ ಆರಾಧನೆ ದಿನ ಚತುರ್ವೇದ ಪಾರಾಯಣ ಆಗುತ್ತೆ, ಪ್ರವಚನಗಳಾಗತ್ತೆ, ಬ್ರಾಹ್ಮಣರಿಗೆ ಅಲಂಕಾರ ಸೇವೆ ಎನ್ನುವಂಥದ್ದಿರುತ್ತೆ. ಹೀಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ. ಅದಲ್ಲದೆ ಮಧ್ವನವಮಿಯ ನಡೆಯುತ್ತೆ. ಆಮೇಲೆ ಹನುಮತ್ ಜಯಂತಿ, ಹನುಮದ್ ವ್ರತ ಇಂತಹ ಕಾರ್ಯಕ್ರಮಗಳಲ್ಲೆಲ್ಲ ನೂರಾರು ಜನ ಭಕ್ತರು ಸೇರ್ತಾರೆ. ವಿಶೇಷವಾಗಿರುವಂಥ ವೈಭವಗಳು ನಡೆಯುತ್ತೆ. ಅದಲ್ಲದೆ ಪ್ರತಿದಿನ ಸಾಯಂಕಾಲ ಅಷ್ಟಾವಧಾನ ಕಾರ್ಯಕ್ರಮ ಇರುತ್ತೆ. ಗುರುವಾರ ಮತ್ತು ಶನಿವಾರ ಸಾಯಂಕಾಲದ ಹೊತ್ತು ಇಲ್ಲಿ ವಿಶೇಷವಾಗಿ ದೀಪೋತ್ಸವ, ಪಲ್ಲಕ್ಕಿ ಉತ್ಸವ, ಉಯ್ಯಾಲೆ ಉತ್ಸವ ಎಲ್ಲ ಕಾರ್ಯಕ್ರಮಗಳು ಕೂಡ ದೇವರಿಗೆ, ಪ್ರಾಣದೇವರಿಗೆ ಮತ್ತು ವ್ಯಾಸರಾಜ ಗುರುರಾಜರಿಗೆ ಇಲ್ಲಿ ಸೇವೆಯನ್ನು ಸಮರ್ಪಣೆಯನ್ನು ಮಾಡುತ್ತೆ. 1 ತಿಂಗಳು ಪೂರ್ತಿ ಈ ಧನುರ್ಮಾಸದಲ್ಲಿ ಬೆಳಗಿನ ಜಾವದ ಪೂಜೆ ಎನ್ನುವಂಥದ್ದು ನಡೆಯುತ್ತೆ. ಹಾಗೆ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ದೀಪೋತ್ಸವ ಆಯಿತು. ಪ್ರತಿದಿನವೂ ಕೂಡ 500 ದೀಪಗಳನ್ನು ಹಚ್ತಾ ಇತ್ತು. ಕಾರ್ತಿಕದ ಕೊನೆಯ ಅಮಾವಾಸ್ಯೆಯ ದಿನ 5,000 ದೀಪಗಳನ್ನು ಹಚ್ಚಿ ದೀಪೋತ್ಸವವನ್ನು ಮಾಡಿದೆ. ಇಂತಹ ಎಲ್ಲ ವಿಶೇಷವಾಗಿರುವಂತಹ ವೈಭವದ ಉತ್ಸವಗಳು. ಆಮೇಲೆ ಪ್ರತಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ ಎನ್ನುವಂಥದ್ದಾಗತ್ತೆ. ಇದೆಲ್ಲವೂ ಕೂಡ ಸ್ವಾಮಿಗಳ ಆಶೀರ್ವಾದದಿಂದ, ವ್ಯಾಸರಾಜರು ಮತ್ತು ಪ್ರಾಣದೇವರ ದಯದಿಂದ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಧರ್ಮಕ್ಷೇತ್ರವಾಗಿದೆ. ಬಂದಿರುವಂತಹ ಭಕ್ತರೆಲ್ಲ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ, ಜಪವನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ. ತಮ್ಮ ಇಷ್ಟಗಳನ್ನೆಲ್ಲವನ್ನು ಕೂಡ ಅವರು ಹೊಂದುತ್ತಾ ಕೃತಕೃತ್ಯರಾಗಿ ಹೋಗ್ತಾ ಇದ್ದಾರೆ. ಅಂತಹ ಒಂದು ಜಾಗೃತವಾಗಿರುವಂತಹ ಸ್ಥಳ ಆಗಿದೆ ಇದು. ನನ್ನ ಹೆಸರು ಬನ್ನೂರು ನಾರಾಯಣ ಅಂತ, ಕೃಷಿಕ ಮತ್ತು ಹೋರಾಟಗಾರ. ಬನ್ನೂರಿನ ವ್ಯಾಸರಾಜರ ಹುಟ್ಟಿದ ಸ್ಥಳವಾದಂಥ ವ್ಯಾಸರಾಜರ ಜಾಗದಲ್ಲಿ ಇವತ್ತಿದ್ವಿ. ವ್ಯಾಸರಾಜರ ಮಠ ಅಂತಲೇ ಇದನ್ನು ಕರೀತಾರೆ. ಇದು ಸ್ವಾಸ್ಲಿ ಮಠಕ್ಕೆ ಸಂಬಂಧಪಟ್ಟಂಥ ಮಠ. ಈ ಸ್ಥಳದಲ್ಲಿ ವ್ಯಾಸರಾಜರು ಹುಟ್ಟಿದರು ಅಂಥೇಳಿ, ಅಂದರೆ ರಾಜಗುರುಗಳು, ಅಂದರೆ ಶ್ರೀಕೃಷ್ಣ ದೇವರಾಯನ ರಾಜಗುರುಗಳು ಆಗಿದ್ದಂಥ ವ್ಯಾಸರಾಜರು ಹುಟ್ಟಿದಂಥ ಸ್ಥಳ. ಆ ಹುಣಸೆ ಮರ ಇತ್ತು ಇಲ್ಲಿ. ಈ ಹುಣಸೆ ಮರದ ಬಡ್ಡೆಯಲ್ಲಿ ಸಿಡಿಲು ಮತ್ತು ಮಳೆಯ ಸಂದರ್ಭದಲ್ಲಿ ಅವರು ಜನಿಸಿದ್ರು ಅನ್ನೋದು ನಾವು ಹಿರಿಯರಿಂದ ತಿಳಿದು ಬಂದಿದ್ದೀವಿ. ಹಾಗಾಗಿ ಇದು ಭಾಳ ಶ್ರೇಷ್ಠವಾದಂಥ ಸ್ಥಳ. ಇಡೀ ಭಾರತ ಖಂಡದಲ್ಲೇ ವ್ಯಾಸರಾಜರು ಹುಟ್ಟಿದ್ದು ಸ್ಥಳ ಅಂತ ಹೇಳಿದ್ರೆ ಬನ್ನೂರು ಅಂತ ಇತಿಹಾಸ ಇರತಕ್ಕಂಥದ್ದು ನಾವು ಹೆಮ್ಮೆ ಪಡಬೇಕಾದಂಥ ಬನ್ನೂರು ಜನರು. ಆದರೆ ಇಲ್ಲಿ ಜನರಿಗೆ ಇದು ಅರಿವೇ ಎಷ್ಟೋ ಜನರಿಗೆ ಇಲ್ಲದೇನೆ ಇರತಕ್ಕಂಥದ್ದು ನಿಜಕ್ಕೂ ಕಳವಳ ವ್ಯಕ್ತಪಡಿಸ್ಬೇಕು. ಆದರೆ ಇಡೀ ಕೋಟಿ ಪುಣ್ಯಕ್ಕಿಂತನೂ ಬನ್ನೂರಿಗೆ ಬಂದು ದೇವ್ರುಗಳನ್ನ ಪೂಜೆ ಮಾಡಿದ್ರೆ ಕಾಶಿ ಯಾತ್ರೆಗೆ ಹೋಗೋದ್ರ ಬದಲು ಇಲ್ಲೇ ಪೂಜೆ ಮಾಡುವಷ್ಟು ಶ್ರೇಷ್ಠತೆ ಅದೇ ಅಂತೇಳಿ ಪುರಾಣದಲ್ಲಿ ಉಲ್ಲೇಖ ಇದ್ದಾವೆ. ಬನ್ನೂರಿನ ಇತಿಹಾಸ ಇಷ್ಟೊಂದು ದೊಡ್ಡದಿದೆ. ಜೊತೆಗೆ ಇಲ್ಲಿ ಕಲ್ಯಾಣ ಮಂಟಪನೂ ಇಂದಿನ ದಿನದಲ್ಲಿತ್ತು. ಮತ್ತು ನಾಟಕ,
ಮನರಂಜನೆ ಕಾರ್ಯಕ್ರಮಗಳು ಇಂದಿನ ಕಾಲದಲ್ಲಿ ಅತ್ಯಂತ ವಿರಳವಾಗಿ ಸಾರ್ವಜನಿಕರಲ್ಲಿ ಟಿ ವಿ ಮಾಧ್ಯಮ ಮತ್ತು ಚಿತ್ರ ಮಾಧ್ಯಮ ಬರೋಕ್ಕೂ ಮೊದಲೇ ಈ ಸ್ಥಳವನ್ನು ಉತ್ತಮವಾಗಿ ಬಳಕೆ ಮಾಡ್ಕೊಂಡು ಒಂದು ರೀತಿ ಮನರಂಜನೆ ಪೂರಕವಾಗಿ ಈ ಇತಿಹಾಸವನ್ನು ಮಾಡ್ತಾಯಿದ್ರು. ಇಲ್ಲಿಯ ಮಠಾಧೀಶರು ಮತ್ತು ಸಾರ್ವಜನಿಕರು ಯಜಮಾನರು ಎಲ್ಲ ಸೇರಿ ಇಲ್ಲಿ ನಾಟಕಗಳನ್ನ, ಪುರಾಣಗಳನ್ನು ಮತ್ತು ಭಜನೆಗಳನ್ನ ಮಾಡಿ ಜನರನ್ನ ದೇವಾಲಯದಲ್ಲಿ ವಿಶೇಷ ದಿನಗಳಲ್ಲಿ ಮನರಂಜಿಸ್ತಿದ್ರು. ಮತ್ತು ಈ ಜಾಗದಲ್ಲೇ ಅನೇಕ ಮದುವೆಗಳನ್ನ ಮಾಡಿದ್ದಾರೆ. ಹಿಂದೆ ನನ್ನ ಮದುವೆ ಕೂಡ ಇದೇ ಜಾಗದಲ್ಲಿ ಆಗಿತ್ತು. ಅದೊಂದು ವಿಶೇಷತೆ, ದೈವದತ್ತವಾಗಿ ಬಂದಂಥ ನನಗೊಂದು ಬಳುವಳಿ ಅಂತ ಹೇಳ್ಬೋದು. ನನ್ನ ಶ್ರೀಮತಿಯವರು ಮತ್ತು ನಾನು, ನನ್ನ ಮಕ್ಕಳು ಕೂಡ ಅಂದಿನಿಂದನೂ ಆರೋಗ್ಯವಾಗಿದ್ದಾವೆ. 22 ವರ್ಷದಿಂದ ಇದೇ ಜಾಗದಲ್ಲಿ ನನ್ನ ಮದುವೆ ಆಗಿತ್ತು ಅನ್ನೋದಕ್ಕೆ ಹೆಮ್ಮೆ ಪಡಲಿಕ್ಕೆ ಇಷ್ಟಪಡ್ತೀನಿ. ನರಸಿಂಹದೇವರನ್ನು ಒಲಿಸಿಕೊಂಡಂತಹ ಪ್ರಹ್ಲಾದರಾಜರು ಮುಂದಿನ ಅವತಾರದಲ್ಲಿ ವ್ಯಾಸರಾಜರಾಗಿ ಅವತಾರವನ್ನು ಮಾಡಿದ್ದಾರೆ. ವ್ಯಾಸರಾಜರಾಗಿ ಅವತಾರವನ್ನು ಮಾಡಿರುವಂತಹ ಸಮಯದಲ್ಲಿ ಅವರು ಅನೇಕ ವಿಧವಾದಂತಹ ಪುಣ್ಯ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡಿ ಅಸಾಧ್ಯವಾದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡು ಆ ಪುಣ್ಯವನ್ನು ಖರ್ಚು ಮಾಡೋಕ್ಕೋಸ್ಕರನೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡಿದ್ದಾರೆ. ವ್ಯಾಸರಾಜರ ಮುಂದಿನ ಅವತಾರವೇ ರಾಘವೇಂದ್ರ ಸ್ವಾಮಿಗಳು. ಅಂತಹ ವ್ಯಾಸರಾಜರ ಪವಿತ್ರ ಅವತಾರ ಭೂಮಿಯಾಗಿರುವಂತಹ ಈ ಜಾಗದ ವಿಶೇಷತೆಗಳನ್ನು ಎಲ್ಲ ಜನಗಳಿಗೂ ಕೂಡ ತಿಳಿಸ್ಕೊಡ್ಬೇಕು ಅನ್ನುವಂತಹ ಮಹದಾಸೆಯಿಂದ ನಮ್ಮ ಯೂಟ್ಯೂಬ್ ಚಾನಲ್ಲಿನ ಶ್ರೀಯುತ ಸುಧೇಶ್ ಅವರು ಬಂದಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲ ಭಕ್ತರ ಪರವಾಗಿ ಆತ್ಮೀಯವಾಗಿರುವಂತಹ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮವರೇ ಆದಂತಹ, ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂತಹ ನಮ್ಮ ಬನ್ನೂರಿನ ನಾರಾಯಣರವರು ಈ ವಿಷಯದಲ್ಲಿ ತುಂಬ ವಿಶೇಷವಾಗಿರುವಂತಹ ಕಾಳಜಿಯನ್ನು, ಮುತ್ಸಜ್ಜಿಯನ್ನು ವಹಿಸಿ ಅವರನ್ನು ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಬನ್ನೂರಿನ ಎಲ್ಲ ಶ್ರೇಷ್ಠವಾಗಿರುವಂತಹ ಪವಿತ್ರವಾಗಿರುವಂಥ ದೇವಸ್ಥಾನಗಳ ಪರಿಚಯ ಎಲ್ಲರಿಗೂ ಕೂಡ ಆಗಬೇಕು, ಅದು ಎಲೆಮೆರೆ ಕಾಯಿನಂತೆ ಇರಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವ್ರಿಗೂ ಕೂಡ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಡಾಕ್ಟರ್ ಗುರುರಾಜರಾವ್ ಅಂತ MA PhD ವಾದಿರಾಜರ ಕೃತಿಗಳ ಬಗ್ಗೆ PhDಯನ್ನು ಮಾಡಿ ದಾಸ ಸಾಹಿತ್ಯದಲ್ಲಿ ಡಿಲಿಟನ್ನು ಮಾಡಿದ್ದೀನಿ. ನನ್ನ ಕಾಂಟ್ಯಾಕ್ಟ್ ನಂಬರು 9845450219 ಅಂತ. ಅಕ್ಕ, ನೀವು ಯಾವ ಊರಿನವರು? ನಾವು ಇದೇ ಬನ್ನೂರಿನವರೇ. ನಾವು ನಮ್ಮ ನನ್ನ ಹೆಸರು ಸೀತಾಲಕ್ಷ್ಮಿ ಅಂತ. ನಮ್ಮ ತಂದೆ ಮನೆಯೂ ಇದೆ, ನಮ್ಮ ಯಜಮಾನ್ರ ಮನೆಯೂ ಇದೆ. ನಾವು ಮರಿಮೇಷ್ಟ್ರ ಸೊಸೆ ಕೃಷ್ಣಮೂರ್ತಿಯವ್ರ ಮಗಳು ನಾನು. ಇಲ್ಲಿ ಇವತ್ತು ಯಾಕೆ ವಿಶೇಷತೆ, ಏನು ಬಂದಿದ್ರಿ? ಇಲ್ಲಿ ನಮ್ಮ ಮೊಮ್ಮಕ್ಕಳದ್ದು ಇವತ್ತು ಹುಟ್ಟಿದಬ್ಬ, ಅದರಿಂದ ಇಲ್ಲಿಗೆ ಆಂಜನೇಯಂಗೆ ಪೂಜೆ ಮಾಡಿಸೋಣ ಅಂತಿತ್ತು. ಮತ್ತು ರಾಮನವಮಿನೂ ಅದರಿಂದ ಅಲ್ಲಿ ರಾಮದೇವ್ರಿಗೂ ಪೂಜೆ ಕೊಟ್ಟಿದ್ವಿ. ಎರಡು ಒಂದು ಇದಾಯಿತು ಇವತ್ತು. ಅದಕ್ಕೆ ತುಂಬ ಸುದಿನ ಅನ್ನಿಸ್ತು ನಮ್ಗೆ ಇವತ್ತು. ಹೆಸರೇನು? ಪ್ರಜ್ಞಾ ಎಲ್ಬರ್ಟ್. ಪ್ರಣವ್ ಎಲ್ಬರ್ಟ್. ನೀವು ಯಾಕೆ ಬಂದ್ರಿ ಇಲ್ಲಿಗೆ? ಇವತ್ತು ನಮ್ಮ ಹುಟ್ಟದಬ್ಬ, ಅದಕ್ಕೆ ಅಪ್ಪ ಅಮ್ಮ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಏನು ಮಾಡಿಸ್ತೀರಾ? ಅಭಿಷೇಕ ಮಾಡಿಸ್ತೀವಿ ಆಂಜನೇಯನಿಗೆ. ದೇವಸ್ಥಾನದಲ್ಲಿ ಅಭಿಷೇಕ ಯಾಕೆ ಮಾಡಿಸ್ಬೇಕು? ವಿದ್ಯಾ ಬುದ್ಧಿ ಕೊಡಬೇಕು, ಒಳ್ಳೆ ಬುದ್ಧಿ ಕೊಡಬೇಕು ಅಂತ. ಅದಕ್ಕೆ ಮಾಡ್ಸಕ್ಕೆ ಬಂದಿದ್ದೀರಾ? ಇಲ್ಲಿ ನಾವು ಚಿಕ್ಕ ವಯಸ್ಸಿಂದನೂ, ಇದು ವ್ಯಾಸರಾಜರ ಹುಟ್ಟಿದ ಜನ್ಮಸ್ಥಳ ಇದು. ಮತ್ತು ಚಿಕ್ಕ ವಯಸ್ಸಿಂದನೂ ನಾವು ಈ ದೇವಸ್ಥಾನಕ್ಕೆ ತುಂಬಾ ಬರ್ತಾಯಿದ್ವಿ. ಹಿಂದೆ ಇಲ್ಲಿ ಬಾಲಾಜಿ ರಾಯರು ಅಂತ ತುಂಬ ವರ್ಷದಿಂದ ಅವರು ತುಂಬ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಅವ್ರು ಪೂಜೆ ಮಾಡಿದರು. ನಾವು ಆ ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನ ನೋಡಿದ್ದೀವಿ. ನಾವು ಇಲ್ಲೊಂದು ತುಂಬ ಇದು ದೊಡ್ಡದೊಂದು ಹುಣಸೆ ಮರ ಇತ್ತು, ನಾವಂತೂ ಆಟ ಆಡಿದ್ದು ಇಲ್ಲೇ. ತುಂಬ ಚೆನ್ನಾಗಿದೆ. ಮತ್ತು ಮದ್ದಿಂದನೂ ನಮಗೆ ಈ ದೇವಸ್ಥಾನ ಒಂದು ಅವಿನಾಭಾವ ಸಂಬಂಧ ಇದೆ. ನಿಮ್ಮ ತಂದೆಯವರು ಏನು ಮಾಡ್ತಾಯಿದ್ರು? ನಮ್ಮ ತಂದೆಯವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದರು, ಆಮೇಲೆ ಡೆಪ್ಯೂಟಿ ತಹಶೀಲ್ದಾರಾಗಿ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ಪೂಜೆ ನಿಮ್ಮ ಮಾವರು? ನಮ್ಮ ಮಾವನವರು ಗಣಪತಿ ದೇವಸ್ಥಾನದ ಪೂಜೆ ಮಾಡ್ತಿದ್ರು. ಅವರು ಫೇಮಸ್ ಮರಿಮೇಷ್ಟ್ರು ಅಂದರೆ ಬನ್ನೂರಿಗೆ ಯಾರು ಗೊತ್ತಿಲ್ಲ ಅನ್ನೋರೇ ಇಲ್ಲ. ಮತ್ತು ವಯಸ್ಕರ ಶಿಕ್ಷಣದಿದ್ದು ಅವರು ತುಂಬ ಚೆನ್ನಾಗಿ, ಅವರು ಗಣಪತಿನಂತೂ ತುಂಬ ಎಷ್ಟು ಅಂದರೆ ನಾವು ಇದನ್ನು ನೋಡೇ ಇಲ್ವೇನೋ ಅಂಥ ಭಕ್ತಿಯಿಂದ ಅವರು ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನಮ್ಮ ಅತ್ತೇನೂ ಹಾಗೆ ಸಹಕಾರ ಕೊಡ್ತಿದ್ರು ಅವ್ರಿಗೆ. ಎಲ್ಲ ಥರದ್ದು ನೈವೇದ್ಯ ಮಾಡಿಕೊಡೋದು ಎಷ್ಟು ಮಡಿಯಿಂದ ಮತ್ತು ಇದು ಉಪವಾಸದಿಂದ ಮಾಡ್ತಿದ್ರು ಅಂದರೆ ಆ ಥರ ಗಂಡ ಹೆಂಡ್ತಿರನ್ನ ನಾವು ಈ ಪೂಜೆ ಮಾಡೋರಲ್ಲಿ ಅದು ಇಲ್ವೇನೋ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡೋರು ಅವರು. ದೇವರು ಅದಕ್ಕೆ ಅವ್ರು ಅಷ್ಟು ಮಾಡಿರೋದ್ರಿಂದ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರುಮಕ್ಕಳು ಎಲ್ಲರನ್ನೂ ತುಂಬ ಚೆನ್ನಾಗಿಟ್ಟಿದ್ದಾರೆ. ಈಗ ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಆಂಜನೇಯನ್ನು ಪ್ರಾರ್ಥಿಸ್ತಾ, ನಾನು ಬನ್ನೂರನೇ ವೆಂಕಟೇಶ್ ಅಂತ ನನ್ನ ಹೆಸರು, ಮರಿಮೇಷ್ಟ್ರ ಮಗ.
ಇವತ್ತು ನನ್ನ ಮೊಮ್ಮಕ್ಕಳ ಹುಟ್ಟುಹಬ್ಬ ಇತ್ತು. ಅದಕ್ಕೆ ಆಂಜನೇಯನಿಗೆ ಹಂಗೆ ಪೂಜೆ ಮಾಡಿಸೋಣ ಅಂತ ಬಂದು ಆಂಜನೇಯನಿಗೆ ಅಭಿಷೇಕ ಪೂಜೆ ಮಾಡಿಸಿ, ನಾವೀಗ ಸದ್ಯಕ್ಕಿರೋದು ಬೆಂಗಳೂರಲ್ಲಿ, ಆದರೂ ಬನ್ನೂರು ವಾಸಿಗಳೇ ನಾವು. ಇಲ್ಲೇ ನಾವು ನಮ್ಮ ಗಣಪತಿ ದೇವಸ್ಥಾನದ ಪೂಜೆ ಮಾಡ್ತಾಯಿದ್ವು. ಗಣಪತಿ ದೇವಸ್ಥಾನ ಇಲ್ಲದೇ ಇರೋದ್ರಿಂದ ಇವತ್ತು ಅಲ್ಲಿ ಗುದ್ಲಿ ಪೂಜೆ ಇತ್ತು, ಅದನ್ನು ಮುಗಿಸ್ಕೊಂಡು ಈಗ ಬಂದಿದ್ದೀವಿ ಇಲ್ಲಿಗೆ. ಈ ವರ್ಷದೊಳಗೆ ಗಣಪತಿ ದೇವಸ್ಥಾನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಗಣಪತಿ ಮತ್ತು ಮಾರಮ್ಮನ ದೇವಸ್ಥಾನನ. ಶ್ರೀ ಹೇಮಾದ್ರಂಬ ಬ್ರಾಹ್ಮಣ ಸಂಘದ ಅಧ್ಯಕ್ಷ, ಮೂಲತಃ ಬನ್ನೂರು, ಮೈಸೂರಿನ ನಿವಾಸಿ. ಬನ್ನೂರು ಸಾಕಷ್ಟು ಇತಿಹಾಸವನ್ನು ಹೊಂದಿದೆ. ಬನ್ನೂರಿನಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಾಕಷ್ಟು ದೇವಾಲಯಗಳಿವೆ. ಅದರಲ್ಲಿ ಶ್ರೀ ಕೋದಂಡರಾಮ, ಆನಂದವಲ್ಲಿ ಹನುಮಂತೇಶ್ವರ, ಹಾಗೆ ವ್ಯಾಸರಾಜರು ಜನ್ಮ ತಾಳಿದಂಥ ಬನ್ನೂರು ಜನ್ಮಭೂಮಿ ಆಂಜನೇಯನ ದೇವಸ್ಥಾನವೂ ಸಹ ಬನ್ನೂರಿನಲ್ಲಿದೆ. ಹಾಗೆ ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಬನ್ನೂರಿನಲ್ಲಿ ವಿಶೇಷವಾಗಿ 2 ರಥೋತ್ಸವಗಳು ನಡೆಯುತ್ತೆ. ಬನ್ನೂರು ಗ್ರಾಮ ದೇವತೆಯಾದಂಥ ಶ್ರೀ ಹೇಮಾದ್ರಂಬ ದೇವಿಯ ಮಹಾರಥೋತ್ಸವ ಅದು ಮಾಘ ಮಾಸದಲ್ಲಿ ನೆರವೇರುತ್ತೆ. ಹಾಗೆ ರಾಮನವಮಿಯ ಸಂದರ್ಭದಲ್ಲಿ ಬನ್ನೂರು ಶ್ರೀ ಕೋದಂಡರಾಮನ ಮಹಾರಥೋತ್ಸವ ಎರಡೂ ಸಹ ನೆರವೇರುತ್ತೆ. ಬನ್ನೂರು ಹಾಗೂ ಸುತ್ತಮುತ್ತಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ವಿಶೇಷವಾಗಿ ನಾವೆಲ್ಲರೂ ಬನ್ನೂರಿನಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾವಾದರೂ ಭಾವಿಸಿದ್ದೀವಿ. ಎಲ್ಲ ಸಮಸ್ತರಿಗೂ ಈ ಸಂವತ್ಸರದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.